ನನ್ ಮಿಕ್ಕಪಾಡಿ ಸೌಮ್ಯ ದೇವಂಗ. ಇಲ್ಲಿ ಕಾಣಿಸ್ತಿದ್ದಿಲ್ಲ ಇದೇ ಮೇನ್ ರೋಡ್, ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ನಮ್ ಲೇಔಟ್. ಏನಮ್ಮ ಈ ಪ್ರಾಪರ್ಟಿ ಎಲ್ಲಿ ಬರುತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಅಂತ ಕೇಳ್ತಾ ಇದೀರಾ? ಬನ್ನಿ ಎಂಟೈರ್ ಪ್ರಾಪರ್ಟಿನ ತೋರಿಸಿ ಎಷ್ಟು ಸ್ಕ್ವೇರ್ ಫೀಟ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಕಮಾನ್. ಈ ಪ್ರಾಜೆಕ್ಟ್ ಎಲ್ಲಿ ಬರುತ್ತೆ ಗೊತ್ತಾ? ನಮ್ ಚಿನ್ನದ ಗಣಿ ಕೋಲಾರ ಬರುತ್ತೆ. ಈ ಪ್ರಾಜೆಕ್ಟ್ 10 acres ಅಲ್ಲಿ ಇದೆ. 161 ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಕೋಲಾರದಲ್ಲಿ ಚಿನ್ನ ಅಂತ ಸೈಟ್ ತಗೊಂಡು ನಿಮ್ ಕನ್ಸಿನ ಮನೆನ ಕಟ್ಸ್ಕೊಂಡು ನಿಮ್ ಹೆಂಡತಿ ಮಕ್ಳ ಜೊತೆ ಆರಾಮಾಗಿ ಇರ್ಬೋದು. ಈ ಲೇಔಟ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಫ್ಯೂಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಗಂತೂ ಹೇಳ್ಬಾರ್ಸಿದ ಜಾಗ ನಮ್ ಅಸೆಸ್ BM ಶಿವಾರಿ ಸಿಟಿ. ಎಸ್ ಸಖತ್ತಾಗಿದೆ, ಎಸ್ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಏನೆಲ್ಲ ಅಮ್ಯುನಿಟೀಸ್ ಇದೆ ಅಂತ ಬನ್ನಿ ಕೇಳೋಣ. ಓ ನಮ್ಮ ಅಸೆಟ್ಸ್ CV ಸಾರೇ ಬಂದ್ರು. ಬನ್ನಿ ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್ನೇ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಯಪ್ಪ ಕೆಲಸ ಹೆಂಗ್ ನಡೀತದೆ? ನಮಸ್ತೆ. ಏನಾಯ್ತು ಕೆಲಸ ಎಲ್ಲ ಫಿನಿಶ್ ಇದೆ ಸರ್, ಎಲ್ಲ ಕೆಲಸ ಫಿನಿಶ್ ಲಾಂಚ್ ರೆಡಿನಾ? ಆಲ್ರೆಡಿ ಲಾಂಚ್ ರೆಡಿ ಇದೆ ಸರ್. ಹೌದಾ? ಆಲ್ರೆಡಿ ಲಾಂಚ್ ರೆಡಿ ಇದೆಯಾ? ಹೌದು ಮೇಡಮ್, ಲಾಂಚ್ ರೆಡಿ ನೋಡಿ. 100% ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ನಿಮ್ ಮುಂದೆ ನೋಡ್ತಾ ಇದ್ದಾಗಲ್ಲ, ಕ್ಯೂರಿಯಾಸಿಟಿ ತಡ್ಕೊಳ್ಳೋ ಆಗ್ತಿಲ್ಲ. ಬನ್ನಿ ಸರ್, ಈ ಪ್ರಾಜೆಕ್ಟ್ ಬಗ್ಗೆ ಬೇಗ ಎಕ್ಸ್ಪ್ಲೈನ್ ಮಾಡಿ. ಖಂಡಿತ ಬನ್ನಿ ಮೇಡಮ್, ಅದ್ರಲ್ಲಿ ಏನು ಬನ್ನಿ. ಸರ್ ನಿಮ್ ಲೇಔಟ್ ಸ್ಪೆಷಾಲಿಟಿ ಏನ್ ಸರ್? ಮೇಡಮ್ ಕೋಲಾರ ಅಂದ್ರೆ ಚಿನ್ನಕ್ಕೆ ಫೇಮಸ್. ಅಂತ ಚಿನ್ನದ ನಡದಲ್ಲಿ ಚಿನ್ನದ ಸೈಟ್ ಕೊಡ್ತಾ ಇದ್ದೀನಿ ಮೇಡಮ್ ನಿಮ್ಗೆ. ಹಾಗಾದ್ರೆ ನೀವು ಸೈಟ್ ಕೊಡ್ತಿಲ್ಲ, ನೀವು ಚಿನ್ನದ ಗಣಿ ಕೊಡ್ತಿದ್ದೀರಾ? ಎಕ್ಸಾಕ್ಟ್ಲಿ ಮೇಡಮ್, ಹೌದು. ಸರ್ ಈ ಲೇಔಟ್ ನೇ ಗೋಲ್ಡ್ ಅಂದ್ರೆ ಹೆಂಗ್ ಸರ್ ಇದು ಗೋಲ್ಡ್? ಮೇಡಮ್ ಖಂಡಿತ ನೋಡಿ, ನಮ್ಮ ಲೇಔಟ್ 4 ಸೈಡ್ ಅಲ್ಲಿ 4 ದಿಕ್ಕಲ್ಲಿ. ಆ ಕಡೆ ನೋಡ್ರೆ ಇಂಡಸ್ಟ್ರಿಯಲ್ ಝೋನ್ ಇದೆ ಮೇಡಮ್. ಈ ಕಡೆ ನೋಡ್ತಾಗ ನಿಮ್ಗೆ ಕೋಲಾರ ಇಂಡಸ್ಟ್ರಿಯಲ್ ಝೋನ್ ಇದೆ. ಈ ಕಡೆ ನೋಡ್ತಾಗ ನರಸಪ್ಪ ಇಂಡಸ್ಟ್ರಿಯಲ್ ಝೋನ್ ಇದೆ. ಈ ಕಡೆ ನೋಡ್ತಾಗ ನಿಮ್ಗೆ ವೇಮ್ಗಲ್ ಇದೆ. ಈ ಕಡೆ ನೋಡ್ರೆ ಮಾಲು ಇದೆ. ಸೊ ನಮ್ಮ ಲೇಔಟ್ 4 ದಿಕ್ಕಲ್ಲೂ ನಿಮ್ಗೆ ಇಂಡಸ್ಟ್ರಿಯಲ್ ಝೋನ್ ಇದೆ ಮೇಡಮ್. ಅಂತ ಇಂಡಸ್ಟ್ರಿಯಲ್ ಝೋನ್ ಮಧ್ಯದಲ್ಲಿ ನಾನು ಸೈಟ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಅದಕ್ಕೆ ಈ ಲೇಔಟ್ ನಿಮ್ಗೆ ಗೋಲ್ಡ್ ಅಂತ ಹೇಳಿದ್ದು. KGF ಅಲ್ಲಿ ಮತ್ತೆ ಗೋಲ್ಡ್ ಮನಿ ಸ್ಟಾರ್ಟ್ ಆಗ್ತದೆ. ಅಷ್ಟೇ ಅಲ್ಲ ಮೇಡಮ್, ಅಲ್ಲಿ 2021 ಹೊಸದಾಗಿ ಇಂಡಸ್ಟ್ರಿಯಲ್ ಪಾರ್ಕ್ ಸಹ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಮೇಡಮ್ ನಮ್ಮ ಲೇಔಟ್ ಹೆಂಗಿದೆ ಅಂತಂದ್ರೆ ನೀವು ನಾಳೆ ಬಂದು ಇಮಿಡಿಯೇಟ್ ಮನೆ ಸಹ ಕಟ್ಬೋದು. ಅಥವಾ ಇನ್ವೆಸ್ಟ್ಮೆಂಟ್ ನೋಡ್ತಾ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮೇಡಮ್. ಯಾಕಂದ್ರೆ ನೀವು ಇವತ್ತು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ವಿತ್ ಇನ್ ಸ್ಪ್ಯಾನ್ ಆಫ್ 1 year ನಿಮಗೆ ಡಬಲ್ ಆಗುತ್ತೆ ಮೇಡಮ್. ಆ ಥರ ಲೇಔಟ್ ಮೇಡಮ್ ಇದು ನಮ್ಮದು. ಓಕೆನಾ? ಅಂತ ಲೇಔಟಲ್ಲಿ, ಅಂತ ಬ್ಯೂಟಿಫುಲ್ ಲೇಔಟಲ್ಲಿ ನೀವು ಸೈಟ್ ತಗೊಳ್ತಾ ಇದ್ದಾರೆ ಇವತ್ತು. ಸರ್ ಈ ಲೇಔಟ್ ಅಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ಮ ಲೇಔಟ್ ಬಂದು ನಿಮಗೆ ಮೇನ್ ಎಂಟ್ರೆನ್ಸ್ ರೋಡ್ ಏನಿದೆಯಲ್ಲ, ಇದು ಬಂದು 40 feet ರೋಡ್ ಮಾಡಿದ್ದೀವಿ. ಮತ್ತು ಸಬ್ ರೋಡ್ಸ್ ಎಲ್ಲ ನಿಮ್ಗೆ 30 feet ಇರುತ್ತೆ. ಅದು ಬಿಟ್ಟು ನಿಮಗೆ ಪ್ರತಿ ಸೈಡ್ಗೂ ನೀವು ನೋಡ್ಬೋದು, ಎಲ್ಲ ಸೈಡ್ಗೂ ಫುಟ್ಪಾತ್ ಮಾಡಿದ್ದೀವಿ. ಓಕೆನಾ? ಅದು ಬಂತು. ಮತ್ತು ನಿಮ್ಗೆ ಯೂನಿಕ್ ಪ್ಲಾಂಟೇಷನ್ಸ್ ಏನಿದೆಯಲ್ಲ, ಯೂನಿಕ್ ಪ್ಲಾಂಟೇಷನ್ಸ್ ಸಹ ಮಾಡಿದ್ದೀವಿ. ಬೇರೆ ಕಡೆ ಎಲ್ಲ ಏನು ಮಾಡ್ತಾರೆ ಅಂತ ನಿಮಗೆ ರೋಡ್ ಎಂಡಿಂದ ಸೈಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ನಾವೇನು ಫುಟ್ಪಾತ್ ಬಿಟ್ಟಿದ್ದೀವಲ್ಲ, ಆ ಫುಟ್ಪಾತ್ ಆದ್ಮೇಲೆ ನಿಮ್ಮ ಸೈಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಮೇಡಮ್. ಅದನ್ನ ನೋಡಿ ಮೇಡಮ್, ನಾವು 2 lakh ಲೀಟರ್ ಕೆಪಾಸಿಟಿ ಅಂತ ವಾಟರ್ ಟ್ಯಾಂಕ್ ಕೊಡ್ತಾ ಇದ್ದೀವಿ. ಮತ್ತು ಇದೇನಿದೆ ಸ್ಟ್ರೀಟ್ ಲೈನ್ ನೀವು ನೋಡ್ತಾ ಇದ್ದಿಲ್ಲ, ಇದು ಯೂನಿಕ್ ಕಾನ್ಸೆಪ್ಟು. ಮತ್ತು ನಾವು ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದ್ದೀವಿ ಮೇಡಮ್. ಮತ್ತು ಪ್ರತಿ ಸೈಟ್ಗೂ ನಿಮಗೆ ವಾಟರ್ ಕನೆಕ್ಷನ್ಸ್ ಮತ್ತು ಡ್ರೈನೇಜ್ ಕನೆಕ್ಷನ್ ರೆಡಿ ಇದೆ ಮೇಡಮ್. ಫೇವ್ಡ್ ಫುಟ್ಪಾತ್ ಮಾಡಿದ್ದೀವಿ. ಮತ್ತು ನೋಡ್ತಾ ಹೋಗ್ಬೋದು, ಇದು ಬಂದು ಸಾಕ್ಸ ಡ್ರೈನೇಜ್ ಅಂತ ಮೇಡಮ್. ಇದು ಒಂದು ಹೊಸ ಕಾನ್ಸೆಪ್ಟ್ ಇದು. ಓಕೆ, ಇದೊಂದು ಸಹ ಮಾಡ್ತಾ ಇದ್ದೀವಿ. ಆಮೇಲೆ ನೀವು ನೋಡ್ಬೋದು ನಮ್ಮ ರೋಡ್ಸ್ಗಳು ನಾವೇನು ಮಾಡಿದ್ದೀವಿ, ಇದು ಬಂದು ವೈಟ್ ಟ್ಯಾಪಿಂಗ್ ರೋಡ್ ಮೇಡಮ್. ಇದು ವೈಟ್ ಟ್ಯಾಪಿಂಗ್ ರೋಡ್ ಮಾಡಿದ್ದೀವಿ ಮೇಡಮ್. ನಮ್ಮ ಲೇಔಟ್ ಬಂದು ಕಂಪ್ಲೀಟ್ 10 acres ಇರೋದಕ್ಕೆ ನಾವೇನು ಮಾಡಿದ್ದೀವಿ, ಆಲ್ಮೋಸ್ಟ್ ಒಂದು 2 acres ಪಾರ್ಕ್ ಅಂತ ಬಿಟ್ಟಿದ್ದೀವಿ ಮೇಡಮ್. ಕಿಡ್ಸ್ ಪ್ಲೇ ಏರಿಯಾ, ಪಾರ್ಕ್ ಜೊತೆ ಸೀನಿಯರ್ ಸಿಟಿಸನ್ ಸಿಟ್ ಔಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ ಎಲ್ಲದಕ್ಕೂ ಫ್ಯೂ ಮಿನಿಟ್ಸ್ ಡ್ರೈವ್ ಅಷ್ಟೇ. ನಮ್ಮ ಲೇಔಟ್ ಬಂದು ನಿಮ್ಮ ಕೋಲಾರದಿಂದ ಜಸ್ಟ್ 5 to 10 minutes ಡ್ರೈವಲ್ ಇದೆ. ಹೊಸಕೋಟೆಯಿಂದ 30 minutes. ಮತ್ತು ನೀವು KPM ಅಥವಾ ದೇವನಹಳ್ಳಿ ಏರ್ಪೋರ್ಟ್ ಇದೆ ಜಸ್ಟ್ 1 hour ನಮ್ಮ ಲೇಔಟ್ನ ರೀಚ್ ಮಾಡ್ಬೋದು ಮೇಡಮ್. ಸರ್ ಈ ಸೈಟ್ಸ್ ಎಲ್ಲ ಏನೇನ್ ಮೆಜರ್ಮೆಂಟ್ ಅಲ್ಲಿ ಇದೆ ಸರ್? 30-40, 30-50 ಮತ್ತೆ ಆರ್ಟ್ ಸೈಟ್ಸ್. ಸರ್ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಡೆವಲಪ್ಮೆಂಟ್ ಮಾಡಿದೀರಾ, ಯಾಕೆ ಖಾತೆ ಬರುತ್ತೆ, ಏನ್ ಅಪ್ರೂವಲ್ ಇದೆ ಸರ್? ಮೇಡಮ್ ನಮ್ಮ ಲೇಔಟ್ ಬಂದು ಇದು DTCP ಅಪ್ಗ್ರೇಡ್ ಆಗಿದೆ. DC ಕನ್ವರ್ಷನ್ ಆಗಿ DTCP ಅಪ್ಗ್ರೇಡ್ ಆಗಿದೆ. ಮತ್ತು ಈ ಸೈಟ್ಗೂ ನಾವು ಇಂಡಿವಿಜುವಲ್ ಖಾತಾ ಕೊಡ್ತಾ ಇದ್ದೀವಿ ಮೇಡಮ್. ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ ರೆಡಿ ಇದೆ ಮೇಡಮ್. ಇದು ಸರ್ ಇಷ್ಟೊತ್ತರೆಗೂ ಇಷ್ಟೆಲ್ಲ ಹೇಳಿದ್ರಿ, ಬಟ್ ಪ್ರೈಸ್ ಬಗ್ಗೆ ನಮ್ಮ ವೀಕ್ಷಕರು ಕೊನೆವರೆಗೂ ಕಾಯ್ಬೇಕಾ? ಬೇಗ ಪ್ರೈಸ್ ಏನಂತ ಹೇಳಿ ಸರ್. ಮೇಡಮ್ ಖಂಡಿತ ನಮ್ಮ ವೀಕ್ಷಕರಿಗೋಸ್ಕರ ಸ್ಪೆಷಲ್ ಆಫರ್ ಅಂತ ಕೊಡ್ತಾ ಇದ್ದೀನಿ. ದಟ್ ಈಸ್ ಆಲ್ಸೋ ಫ್ಯಾನ್ಸಿ ನಂಬರ್ ಮೇಡಮ್. ಅದು ನಿಮಗೆ 2-2 ಲೇಔಟ್ ಕೊಡ್ತಾ ಇದ್ದೀವಿ. ಬರೀ 2-2-9? ಎಕ್ಸಾಕ್ಟ್ಲಿ ಮೇಡಮ್, ಹೌದು ಸರ್. DTCP ಅಪ್ರೂವಲ್, ಇಂಡಿವಿಜುವಲ್ ಖಾತಾ, ಇಷ್ಟೊಂದು ವೆಲ್ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಬರೀ 2-2-9 ಅಷ್ಟೇನಾ? ಹೌದು ಮೇಡಮ್, ಹೌದು ಸರ್. ಮತ್ತೆ ಯಾವಾಗ ಸರ್ ಲಾಂಚ್?
ಮೇಡಮ್ ನಾವು ಆಕ್ಚುಲಿ ಒಂದು ಆಸ್ಪೇಷಿಯಸ್ ಡೇ ದಿವಸ ನಮ್ಮ ಲೇಔಟ್ ಲಾಂಚ್ ಮಾಡೋಂತ ಪ್ಲಾನ್ ಮಾಡಿದೀವಿ. ಅದು ಸಹ ಈ 17 ಏನಿದೆಯಲ್ಲ ಅದು ಬಂದು ಒಂದು ಆಸ್ಪೇಷಿಯಸ್ ಡೇ ಮೇಡಮ್. ನಮ್ಮ ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಏನಿದಾರಲ್ಲ ಅವ್ರು ಪದ್ಮಾವತಿನ ಮದುವೆ ಆದ ದಿವಸ. ಸೊ ಅದಕ್ಕೋಸ್ಕರ ನಾವೇನು ಪ್ಲಾನ್ ಮಾಡ್ತಾ ಇದೀವಿ, ಆ ಒಳ್ಳೆ ದಿವಸನ ನಮ್ಮೆಲ್ಲ ಕಸ್ಟಮರ್ಸ್ಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಲೇಔಟ್ ಅವತ್ತೇ ಲಾಂಚ್ ಮಾಡ್ತಾ ಇದ್ದೀವಿ ಮೇಡಮ್. ಸರ್ ಹಾಗಾದ್ರೆ ಯಾರ್ಯಾರು ಸೈಟ್ ತಗೋತಾರೋ ಅವ್ರಿಗೆಲ್ಲ ಒಳ್ಳೆ ಲಕ್ಕು ಅನ್ಬೇಕು. ನಮ್ಮ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರಲ್ವಾ ಸರ್? ಖಂಡಿತ ಮೇಡಮ್, ಹೌದು ಮೇಡಮ್, ಹೌದು. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಯಾವ್ಯಾವ ಬ್ಯಾಂಕ್ ಲೋನ್ ಆಗುತ್ತೆ ಸರ್? ಲೀಗಲ್ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮತ್ತೆ ಲೋನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಎಲ್ಲ ನ್ಯಾಷನಲ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ ಮೇಡಮ್. ಇದು ಅಪ್ರೂವ್ ಲೇಟ್ ಆಗಿದೆ, ನೀವು ಲೋನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ನೆಸಿಟಿ ಇಲ್ಲ ಮೇಡಮ್ ಇದು. ಸರ್ ಹಾಗಾದ್ರೆ ನಮ್ಮ ವೀಕ್ಷಕರು ಸೈಟ್ ತಗೋಬೇಕು ಅಂದ್ರೆ ಇಲ್ಲಿ ಹೇಗ್ ಬರೋದು ಸರ್? ಮೇಡಮ್ ಖಂಡಿತ ಏನು ಸ್ಕ್ರೀನ್ ಮೇಲೆ ನಾವು ಕಾಣ್ತಾ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಮ್ಮ ಕಸ್ಟಮರ್ ಕೇರ್ಗೆ ನಾವು ಕಾಲ್ ಹೋಗುತ್ತೆ. ಪ್ರತಿಯೊಬ್ಬ ಕಸ್ಟಮರ್ಸ್ಗೆ ನಾವೇನು ಮಾಡ್ತೀವಿ, ಡೋರ್ ಸ್ಟಾಪ್ ಪಿಕಪ್ ಡ್ರಾಪ್ ಸರ್ವಿಸ್ ಕೊಡ್ತೀವಿ ಮೇಡಮ್. ಅದು ಸಹ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಕೊಡ್ತೀವಿ ಮೇಡಮ್. ಫ್ರೀ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಎಕ್ಸಾಕ್ಟ್ಲಿ ಮೇಡಮ್. ಯಾವಾಗ ಬಂದು ಈ 17 ಅದೇನು ಹೇಳಿದೆ 17 ಲಾಂಚ್ ಇದೆಯಲ್ಲ, ಆ ಲಾಂಚ್ ಬಂದು ಯಾವಾಗ ಬಂದು ಸೈಟ್ ವಿಸಿಟ್ ಮಾಡ್ತಾರೋ ಅವೆಲ್ಲ ಸಹ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಪಿಕಪ್ ಡ್ರಾಪ್ ಸರ್ವಿಸ್ ಇದೆ ಮೇಡಮ್. ಸರ್ ಕಸ್ಟಮರ್ಗೆ ಸೈಟ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ, ಯಾವ ತರ ಬುಕಿಂಗ್ ಮಾಡ್ಕೋಬೇಕು ಸರ್? ಮೇಡಮ್ ಇನ್ಶಿಯಲಿ ಬಂದು ಕಸ್ಟಮರ್ಸ್ ನಾವೇನು ಹೇಳ್ತೀವಿ, ಫ್ರೀ ಪಿಕಪ್ ಡ್ರಾಪ್ ಸರ್ವಿಸ್ ಇರುತ್ತೆ. ಒಂದು ಕಸ್ಟಮರ್ ಬಂದು ಫಸ್ಟ್ ಸೈಟ್ ನೋಡಲಿ, ಓಕೆನಾ, ಯಾವ ಸೈಟ್ ಅಂತ ಸೆಲೆಕ್ಟ್ ಮಾಡಲಿ. ಯಾವಾಗ ಸೈಟ್ ಎಲ್ಲ ಓಕೆ ಆಯಿತು, ಲೊಕೇಶನ್ ಎಲ್ಲ ಓಕೆ ಆಯಿತು ಅಂತಂದರೆ ಕಸ್ಟಮರ್ ಬಂದು ಇನ್ಶಿಯಲಿ 1 lakhನ ಬುಕಿಂಗ್ ಅಮೌಂಟ್ ಅಂತೇಳಿ ಕೊಡಬೇಕಾಗುತ್ತೆ. ಒನ್ಸ್ ಕಸ್ಟಮರ್ ಬುಕಿಂಗ್ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ಕಂಪ್ಲೀಟ್ ಲೀಗಲ್ ಸೆಟ್ ಕೊಡ್ತೀವಿ ಅವ್ರಿಗೆ. ಓಕೆನಾ, ಲೀಗಲ್ ಸೆಟ್ ತೊಗೊಂಡಾಗ ಅವ್ರು ಲಾಯರ್ ಕೊಡಲಿ, ಕನ್ಸರ್ನ್ ಲಾಯರ್ ಯಾರಿದ್ದಾಗ ಅವ್ರು ಕೊಡಲಿ. ನಾವು ಒಂದು ಆಲ್ಮೋಸ್ಟ್ 7 to 15 days ಟೈಮ್ ಕೊಡ್ತೀವಿ ಮೇಡಮ್ ಲೀಗಲ್ ವೆರಿಫಿಕೇಷನ್ಸ್ಗೆ. ಒನ್ಸ್ ಲೀಗಲ್ ಎಲ್ಲ ಓಕೆ ಆಯಿತು ಅಂತಂದರೆ ಬಂದು 30% ಡೌನ್ ಪೇಮೆಂಟ್ ಮಾಡಬೇಕಾದ್ರೆ ಮಿಕ್ಕಿ 70% ನಾವೇ ಲೋನ್ ಮಾಡ್ಕೊಡ್ತೀವಿ ಮೇಡಮ್. ಬಟ್ ಬುಕಿಂಗ್ ಅಮೌಂಟ್ ಬರೀ 1 ಲಕ್ಷ ಅಷ್ಟೇ? ಹೌದು ಮೇಡಮ್, 1 lakh ಮಾತ್ರ ಬುಕಿಂಗ್ ಅಮೌಂಟ್ ಮೇಡಮ್ ನಾವು ತಗೊಳ್ತಾ ಇರೋದು. ಅಷ್ಟು ಕೊಟ್ಟರೆ ಸಾಕು ಮೇಡಮ್. ಸೈಟ್ ನಾವು ಅವಶ್ಯಕ ಅಲಾಟ್ಮೆಂಟ್ ಮಾಡ್ತೀವಿ. ಓಕೆನಾ, ಏನು 7 to 15 days ಟೈಮ್ ಇರುತ್ತೋ ಅದ್ರ ತನಕ ಸೈಟ್ ಅವಶ್ಯಕ ಅಲರ್ಟ್ ಆಗಿರುತ್ತೆ. ಒಂದ್ಸಲ ಲೀಗಲ್ ಕ್ಲಿಯರ್ ಮಾಡ್ಕೊಂಡ್ಬಂದು ಮಿಕ್ಕಿದ್ದು ಪ್ರೊಸೀಜರ್ ಡೌನ್ ಪೇಮೆಂಟ್ ಮಾಡ್ಕೊಂಡ್ಬಿಟ್ಟು ಆ ಸೈಟ್ನ ರಿಜಿಸ್ಟರ್ ಮಾಡ್ಕೋಬೋದು ಮೇಡಮ್. ಸರ್ ಇನ್ ಕೇಸು ಕಸ್ಟಮರ್ ಅವತ್ತೇ ಬುಕಿಂಗ್ ಮಾಡ್ಕೋಬೇಕಾ ಅಥವಾ ಪ್ರೀ ಬುಕಿಂಗ್ ಇದೆಯಾ? ಮೇಡಮ್ ಖಂಡಿತ ಪ್ರೀ ಬುಕಿಂಗ್ ಸಹ ಓಪನ್ ಇರುತ್ತೆ. ಕಸ್ಟಮರ್ ಇನ್ ಕೇಸ್ ಓಕೆ ಅಂತಂದ್ರೆ ಪ್ರೀ ಬುಕಿಂಗ್ ಸಹ ಮಾಡ್ಕೋಬಹುದು. ಇಷ್ಟೊಂದು ವೆಲ್ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಇಷ್ಟು ಕಡಿಮೆ ಪ್ರೈಸ್ ಗೆ ಯಾರು ಕೊಡ್ತಾರೆ? ಅದು 2299 ಗೆ. ಲಾಂಚ್ ಯಾವತ್ತಂತ ಕೇಳ್ತಾ ಇದ್ದೀರಾ? ಇದೇ May 17. ಅದು ನಮ್ಮ ಪದ್ಮಾವತಿ ವೆಂಕಟೇಶ್ವರ ಮದ್ವೆ ಆಗಿರೋ ದಿನ. ಇಷ್ಟು ಒಳ್ಳೆ ದಿನ ಲಾಂಚ್ ಮಾಡ್ತಾ ಇದ್ದಾರೆ. ಯಾಕೆ ಮಿಸ್ ಮಾಡ್ಕೋತೀರಾ? ಯಾವ್ದೇ ಕಾರಣಕ್ಕೂ ಈ ಒಳ್ಳೆ ದಿನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಬಂದು ಸೈಟ್ ನ ಬುಕ್ ಮಾಡ್ಕೊಳ್ಳಿ. ಸ್ಕ್ವೇರ್ ಫೀಟ್ ಗೆ ಜಸ್ಟ್ 2299 ಅಷ್ಟೇ. ಈ ಸಂಡೇ ಮೆಗಾ ಲಾಂಚ್ ನಡೀತಾ ಇರೋದ್ರಿಂದ 1 lakh ಕೊಟ್ಟು ನಿಮ್ ಸೈಟ್ ನ ಬುಕ್ ಮಾಡ್ಕೋಬಹುದು. ಫಾರ್ ಸೈಟ್ ಬುಕಿಂಗ್ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಫಾರ್ ಮೋರ್ ಡೀಟೇಲ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಟಾಟಾ ಬಾಬಾ, ಸಿ ಯು ನೆಕ್ಸ್ಟ್ ವಿಡಿಯೋ.